ಹಾಯ್ ನಮಸ್ಕಾರ ಎಲ್ಲರಿಗೂ ಅಭಿರುಚಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿ ಜೋಳದ ರೊಟ್ಟಿನ ಮಾಡ್ತಾ ಇದ್ದೀನಿ. ಸೊ ತುಂಬಾ ಈಸಿ ಮೆಥಡ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಬೆಸ್ಟ್ ಮೆಥಡ್ ಇದು, ಫೇಲೇ ಆಗಲ್ಲ. ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೂಡ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ನೋಡ್ಕೊಂಡು ಬರೋಣ ಬನ್ನಿ. ಚಪಾತಿ ಲಟ್ಸೋ ಲಟ್ಟಣಿಗೆಗೆ ನಾನು ಒಂದು ಪ್ಲಾಸ್ಟಿಕ್ ಕವರ್ನಿಂದ ಸುತ್ತೀನಿ. ಚೆನ್ನಾಗಿ ಸುತ್ತಬೇಕಾಗತ್ತೆ ರೋಲ್ ಮಾಡಿ. ನಾನು ಸಪ್ರೇಟಾಗಿ ರೊಟ್ಟಿಗೆ ಅಂತಲೇ ಲಟ್ಟಣಿಗೆ ಬೇರೆ ಇಟ್ಟಿರ್ತೀನಿ, ಚಪಾತಿಗೋಸ್ಕರ ಬೇರೆ ಇದೆ. ಸೊ ನಿಮಗೆ ಬೇಡ ಅಂದರೆ ಡೈಲಿ ಚೇಂಜ್ ಮಾಡ್ತಾ ಇರಬೇಕು. ಇದು ಈ ಸೈಡ್ ಮತ್ತು ಈ ಸೈಡು ರಬ್ಬರ್ ಕೂಡ ಸುತ್ತಬೇಕಾಗತ್ತೆ. ಇಲ್ಲಪ್ಪ ಅಂದರೆ ನಮಗೆ ಪರ್ಮನೆಂಟ್ ಸಪ್ರೇಟಾಗಿ ಇದ್ದರೆ ನಾನು ಜಿಗಟ್ ಪಟ್ಟಿನ ಸುತ್ತಿಟ್ಬಿಟ್ಟಿರ್ತೀನಿ. ಇವಾಗ ಲಟ್ಟಣಿಗೆ ರೆಡಿ ಆಗಿದೆ. ಸೊ ಈಗ ನಾನು ಜೋಳದ ಹಿಟ್ಟನ್ನು ಒಂದು ಬೌಲ್ನಷ್ಟು ತಗೊಂಡಿದ್ದೀನಿ. ಇದ್ರ ಮಧ್ಯೆ ಉಂಡೆ ತೆಗಿಬೇಕು. ನೀರು ತಗೊಂಡಿದ್ದೀನಿ ನಾನು ಸ್ವಲ್ಪ. ಈ ಥರ ಸ್ವಲ್ಪ ನೀರನ್ನು ತಗೊಳ್ಬೇಕಾಗತ್ತೆ. ಈ ನೀರನ್ನು ಕುದಿಸ್ಬೇಕು. ಸೊ ಎಲ್ಲರೂ ಕುದಿಸಿ ಮುದ್ದೆ ತಿರುವಿ ಥರ ಜೋಳದ ಹಿಟ್ಟನ್ನು ತಿರುತ್ತಾರೆ, ಬಟ್ ಅದು ಚಪಾತಿ ಥರ ಜಿಗಟಾಗಿ ಬರುತ್ತೆ. ಆ ಥರ ಮಾಡೋಕ್ಕಿಂತ ಇದೇ ಥರ ಬೆಸ್ಟಾಗಿ ಬರುತ್ತೆ. ಈ ಥರ ಕುದಿ ಬರಬೇಕು ನೀರು. ಇದು ತುಂಬಾ ಈಸಿ, ಚಪಾತಿಗಿಂತಲೂ ರೊಟ್ಟಿನೇ ಈಸಿಯಾಗಿ ಬರುತ್ತೆ. ಈ ಥರ ಮಾಡಿದರೆ ನೀವು ಚಪಾತಿನೇ ಮಾಡೋದಿಲ್ಲ ಅಂತೀರಾ. ಸೊ ಕುದಿ ಬಂದಿದೆ. ಇವಾಗ ನಾನು ತವೆಯನ್ನು ಇಡ್ತಾ ಇದ್ದೀನಿ. ಇವಾಗ ಜೋಳದ ಹಿಟ್ಟಿಗೆ ನಾನು ಕುದಿ ನೀರನ್ನು ಹಾಕ್ತಾನೆ ತಿರುಗಬೇಕಾಗತ್ತೆ. ಈ ಥರ ಒಂದು ಚಮಚಿ ಅಥವಾ ಯಾವುದಾದ್ರೂ ಒಂದು ಇದರಿಂದ ತಿರುಗಬೇಕಾಗತ್ತೆ. ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕೋಣ, ಕಲಿಸ್ಕೊಳ್ಬೇಕು. ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಸೊ ಆ ಜಿಗಟನ್ನು ನಾವು ಮೇಲೆ ಹಿಟ್ಟು ಹಾಕಿ ಸ್ವಲ್ಪ ಕುಡಿಸ್ಕೊಳ್ಬೇಕಾಗತ್ತೆ. ಬಿಸಿ ಇರುತ್ತೆ, ಹುಷಾರಾಗಿ ಮಾಡಬೇಕಾಗತ್ತೆ. ಎಲ್ಲ ಮಿಕ್ಸಪ್ ಮಾಡ್ಕೊಳ್ಬೇಕು. ಆ ಹಿಟ್ಟನ್ನು ಈ ಥರ ಕಲಿಸ್ಕೊಳ್ಬೇಕು. ಎಷ್ಟು ಜಿಗಟ್ ನೀವು ಕಲಿಸ್ಕೊಳ್ತೀರಾ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಈ ಅಂಗೈಯಿಂದ ನಾವು ಪ್ರೆಸ್ ಮಾಡಬೇಕಾಗತ್ತೆ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾದಬೇಕು. ಚೆನ್ನಾಗಿ ನಾದಬೇಕಾಗತ್ತೆ. ಒಮ್ಗಿಲೆ ನೀರು ಹಾಕ್ಕೊಳ್ಬೇಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕಾಗತ್ತೆ. ಅಂಗೈಯಿಂದ ಎಷ್ಟಾಗುತ್ತೋ ಆ ಥರ ನಾದಬೇಕು. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಚೆನ್ನಾಗಿ ರೊಟ್ಟಿ ಮಾಡೋದು ಯಾವ ಥರ ಅಂತ ಬರುತ್ತೆ. ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಲೇಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ನಾದ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರಾ ಅಷ್ಟು ಚೆನ್ನಾಗಿ ರೊಟ್ಟಿ ಹದವಾಗಿ ಬರುತ್ತೆ. ನಾನು ಒಂದೇ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಳ್ತೀನಿ. ಈ ಥರ ಉಳ್ಳೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಉಳ್ಳೆನ ಈ ಥರ ತಗೊಂಡು ಗೋಲಾಗಿ ಮಾಡಿ ತಗೊಂಡಿದ್ದಿ. ಈ ಸೈಜ್ನಲ್ಲಿದೆ. ಕಾಟನ್ ಅರ್ವೆನ ನೀರಲ್ಲಿ ಅಗತ್ಬೇಕಾಗತ್ತೆ. ಸ್ವಲ್ಪ ಹಿಟ್ಟನ್ನು ಹಾಕಿ
ರೊಟ್ಟಿನ ಸ್ವಲ್ಪ ಬಡಿಬೇಕು. ಈ ಥರ ಸ್ವಲ್ಪ ಬಡಿದ್ರೆ ಸಾಕು. ಈ ಲತ್ತಿಗುಣಿಯಿಂದ ನಾನು ಲಟ್ಟಿಸ್ತೀನಿ. ದಂಡೆ ಮಾತ್ರ ಲಟ್ಟಿಸ್ಬೇಕಾಗತ್ತೆ. ಈ ಥರ ನಡು ಲಟ್ಟಿಸ್ಬೇಡಿ, ತುಂಬ ಮೇಲೆ ಉಳ್ಳಿಸ್ಬೇಕಾಗತ್ತೆ. ಇದನ್ನು ಒತ್ತಿ ಲಟ್ಟಿಸ್ಬಾರ್ದು, ಮೇಲೆ ಮೇಲೆ ಉಳ್ಳಿಸ್ತಾ ಹೋಗಬೇಕು. ತುಂಬಾ ಈಸಿ ಇದೆ. ಚಪಾತಿಗಿಂತಲೂ ರೊಟ್ಟಿನೇ ತುಂಬ ಸುಲಭವಾಗಿ ಬರುತ್ತೆ. ತುಂಬಾ ಎಷ್ಟು ಬೇಕಾದಷ್ಟು ತೆಳುವಾಗಿ ಬರುತ್ತೆ, ಹರಿಯೋದಿಲ್ಲ, ತುಂಬಾ ಸುಲಭವಾಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಬೇಕಾದಷ್ಟು ತಿಳು ಮಾಡಿದ್ರು ಹರಿಯಲ್ಲ. ಇವಾಗ ನಾನು ಈ ರೊಟ್ಟಿನ ಎಬ್ಸಿ ನೋಡು ಕೈ ಹಾಕಬೇಕು. ಈ ಥರ ಸ್ವಲ್ಪ ತವಿಗೆ ಎಣ್ಣೆನ ಹಚ್ಚಿ ರೊಟ್ಟಿನ ಹಾಕಬೇಕು. ಈ ಕಾಟನ್ ಅರಿವೆಯಿಂದ ನಾನು ನೀರನ್ನು ಹಚ್ತೀನಿ. ಈ ಥರ ಹಚ್ಚಬೇಕು. ಗುಳ್ಳಿ ಬಂದ ನಂತರ ನಾನು ಹೊಳಿಸ್ಬೇಕಾಗತ್ತೆ. ನೋಡಿ ಈ ಥರ ಚಿಕ್ಕಿ ಚಿಕ್ಕಿ ಬರಬೇಕು. ಈ ಥರ ಗುಳ್ಳೆ ಬರುತ್ತೆ. ಒಂದು ಅರಿವೆಯಿಂದ ನಾನು ಹೊಳಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸುಡಬೇಕಾಗತ್ತೆ. ಇದನ್ನು ಸೈಡ್ನಿಂದ ಸುಡ್ತಾನೆ ಹೋಗಿ ಉಬ್ಬಿನೇ ಬರುತ್ತೆ ರೊಟ್ಟಿ. ಯಾವುದು ಉಬ್ಬೋ ಹಾಗೆ ಅಂತ ಇಲ್ಲ, ಚೆನ್ನಾಗೇ ಬರುತ್ತೆ. ಪ್ರತಿಯೊಂದು ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಪುರಿ ಥರ ಯಾವ ರೊಟ್ಟಿನೂ ಫೇಲ್ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಪುರಿ ಥರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ನಾನು ಇನ್ನೂ ಒಂದು ರೊಟ್ಟಿನೂ ಬಡ್ದು ತೋರಿಸ್ತಾ ಇದ್ದೀನಿ. ಅದು ಯಾವ ಥರ ಉಬ್ಬುತ್ತೆ ಅಂತ ನೀವೇ ನೋಡ್ತೀರಿ. ಸ್ವಲ್ಪ ನೀರನ್ನು ಹಚ್ಚಿ ಸ್ವಲ್ಪ ಗೋಲಾಗಿ ಮಾಡ್ಕೊಳ್ಬೇಕು. ಈ ಥರ ಗೋಲಾಕಾರ ಮಾಡಬೇಕು. ನಂತರ ಸ್ವಲ್ಪ ಹಿಟ್ಟನ್ನು ಹಚ್ಚಬೇಕು. ಈ ಥರ ಸ್ವಲ್ಪ ಬಡಿದ್ರೆ ಸಾಕು. ಇವಾಗ ಲಟ್ಟಣಿಗೆಯಿಂದ ನಡು ಸ್ವಲ್ಪ ಲಟ್ಟಿಸ್ಬೇಕು. ಇವಾಗ ನಾನು ದಂಡೆ ಮಾತ್ರ ಲಟ್ಟಿಸ್ತೀನಿ. ತುಂಬಾ ಭಾರ ಹಾಕಿ ಲಟ್ಟಿಸ್ಬಾರ್ದು, ಇದನ್ನು ಉಳ್ಳಿಸ್ಬೇಕಾಗತ್ತೆ. ಜಸ್ಟ್ ದಂಡೆ ಲಟ್ಟಿಸಿ. ಒಂದು ರೊಟ್ಟಿ ಕೂಡ ಹರಿಯಲ್ಲ. ಪ್ರಾಕ್ಟೀಸ್ ಮಾಡಿದರೆ ಇದೇ ಈಸಿ ಅನ್ಸತ್ತೆ. ಚಪಾತಿಗಿಂತ ಬೇಗ ಆಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ರೊಟ್ಟಿನ ತಗೊಳ್ಬೇಕು. ನೋಡಿ ಇವಾಗ ತವೆಗೆ ನಾನು ಸ್ವಲ್ಪ ಎಣ್ಣೆನ ಹಚ್ತಾ ಇದ್ದೀನಿ. ಹಾಕಬೇಕು. ಇದಕ್ಕೆ ಸ್ವಲ್ಪ ನೀರನ್ನು ಹಚ್ತಾ ಇದ್ದೀನಿ. ಈ ಥರ ನೀರನ್ನು ಹಚ್ಚಬೇಕು. ಗುಳ್ಳೆ ಬಂದಾದ ನಂತರ ನಾವು ಹೊಳಿಸ್ಬೇಕಾಗತ್ತೆ. ಈ ಥರ ಚಿಕ್ಕೆ ಬರಬೇಕು. ಎಷ್ಟು ಚೆನ್ನಾಗಿ ರೊಟ್ಟಿ ಬೇಯಿಸ್ತಿರಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಟೇಸ್ಟಿಯಾಗಿರತ್ತೆ.
ಸೊ ಗುಳ್ಳೆ ಬಂದಾದ ನಂತರ ನಾನು ಮತ್ತೆ ಟರ್ನ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ಥರ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಎಲ್ಲ ರೊಟ್ಟಿನೂ ಇದೇ ಥರ ನಾನು ಬಡ್ದಿದ್ದೀನಿ. ಪ್ರತಿಯೊಂದು ರೊಟ್ಟಿನೂ ತುಂಬಾ ಚೆನ್ನಾಗೇ ಬಂದಿದ್ದಾವೆ. ಸೊ ನೋಡ್ತಾ ಇದ್ದೀರಲ್ಲ, ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಇದು. ನನ್ನ ಪಲ್ಯ ಜೊತೆ ಇಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಇರುತ್ತೆ ರೊಟ್ಟಿ. ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿ ರೊಟ್ಟಿ ರೆಡಿ ಆಗಿದ್ದಾವೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.